ನಮಸ್ಕಾರ ಗೆಳೆಯರೇ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಚಿಕ್ಕಮಂಗ್ಳೂರು ಇನ್ನು ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿಲ್ಲ. ಮಂಡ್ಯ ಸಂಡೇ ಇದೆ, ಕೊಡಗು 23ನೇ ತಾರೀಕಿದೆ. ಸೊ 160+ ಸ್ಕೋರಿಂಗ್ ಸ್ಟ್ರಾಟಜಿ ಯಾವ ತರ ಮಾಡೋಣ ಅಂತ ನೋಡ್ತಾ ಹೋಗೋಣ. ಸುಮಾರು ಜನಕ್ಕೆ ಸಮಸ್ಯೆ ಇರೋದು ಬ್ಯಾಂಕಿಂಗ್ ಮತ್ತು ಸಂಘದ ಇತರ ಚಟುವಟಿಕೆಗಳು. ಇದನ್ನ ನೋಡ್ತಾ ಹೋಗೋಣ. ಇದೇನು ಅಂತ ಹೇಳ್ತೀನಿ. ಸುಮಾರು ಜನ ಆಲ್ರೆಡಿ PDF ಮೆಟೀರಿಯಲ್ ಇದೆ, ಪಾಪ ಹುಡುಗರಿಗೆ ಗೊತ್ತಾಗ್ತಾ ಇಲ್ಲ. PDF ಮೆಟೀರಿಯಲ್ ಅಲ್ಲಿ ಇದೆ, ಗೊತ್ತಾಗ್ತಾ ಇಲ್ಲ. ಕ್ಲಾರಿಫೈ ಮಾಡ್ತೀನಿ. ಬ್ಯಾಂಕಿಂಗ್ ಅಲ್ಲಿ ಒಂದು ಇವತ್ತಿನ ಸೆಗ್ಮೆಂಟ್ ಅಲ್ಲಿ 2 ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಇವತ್ತಿನ ಸೆಗ್ಮೆಂಟ್ ಇವಾಗ ಮತ್ತೆ ರಾತ್ರಿಗೆ ಬಿಡ್ತೀನಿ. 2ರಿಂದ 3 ನಿಮ್ಮ ಮನೆ ಬರದ ಮೇಲೆ ಡಿಸೈಡ್ ಆಗುತ್ತೆ. ಬಟ್ ಕ್ವಶನ್ ಬರೋದಂತೂ ಕನ್ಫರ್ಮ್, ಯಾವುದೇ ಅನುಮಾನ ಬೇಡ. ನೀವು ಎಷ್ಟು ಪೇಪರ್ ಆದ್ರೂ ತೆಗೆದು ನೋಡ್ರಿ. ನಿಮ್ಮ ಕೋಆಪರೇಟಿವ್ ಬ್ಯಾಂಕಿಂಗ್ ಸಂಬಂಧಪಟ್ಟಂತ ತೆಗಿತು ಅಂದ್ರೆ ಈ ವಿಡಿಯೋದಲ್ಲಿ 1 ಇಲ್ಲ 2 ಕ್ವಶನ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ರಾತ್ರಿ ವಿಡಿಯೋದಲ್ಲೂ ಅಷ್ಟೇ 1 ಇಲ್ಲ 2 ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಒಟ್ನಲ್ಲಿ ಮೂರು ಕ್ವಶನ್ ಅಂತೂ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೋಬೇಡ್ರಿ. ಸ್ವಲ್ಪ ಕನ್ಫ್ಯೂಷನ್ ಇರುವಂತ ಜಾಗ, ಅದಕ್ಕೆ ಡಿಫ್ರೆಂಟ್ ಆಗಿ ಮಾಡಿ ಹಾಕ್ತಾ ಇದ್ದೀನಿ. ಸೊ ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ. ನನಗೆ ಯಾವ್ಯಾವ ಮೆಟೀರಿಯಲ್ ವಾಪಸ್ ಬರ್ತಾ ಇದೆ, ಟೈಪಿಂಗ್ ಕೊಟ್ಟಿರ್ತಕ್ಕಂಥ ಮೆಟೀರಿಯಲ್ ವಾಪಸ್ ಬರ್ತಾ ಇದೆ, ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಇನ್ನೂ ತುಂಬಾನೇ ಹ್ಯೂಜ್ ಮೆಟೀರಿಯಲ್ ಟೈಪಿಂಗ್ ಇಂದ ನನಗೆ ವಾಪಸ್ ಬಂದಿಲ್ಲ, ಯಾವುದೇ ಕಾರಣಕ್ಕೂ ವಾಪಸ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನಿಮ್ಮ ಬೈಲಹೊಂಗಲ ಆಗಿರ್ಲಿ, ಕೊಡಗು ಆಗಿರ್ಲಿ ಅಥವಾ ಚಿಕ್ಕಮಂಗ್ಳೂರು ಆಗಿರಲಿ, ಎಲ್ಲ ವೆರಿ ಶಾರ್ಟ್ಲಿ ಎಕ್ಸಾಮ್ಸ್ ಇರ್ತವೆ. ಯಾರಿಗೆಲ್ಲ PDF ಮೆಟೀರಿಯಲ್ ಅವಶ್ಯಕತೆ ಇದೆ ತಗೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈ ರೀತಿಯಾದಂತಹ ಕಲರ್ಫುಲ್ ಅಂಡ್ ಪಕ್ಕಾ ಮೆಟೀರಿಯಲ್ ಬರ್ಲಿಕ್ಕೆ ಇನ್ನೂ ಸ್ವಲ್ಪ ದಿನ ಟೈಮ್ ಆಗುತ್ತೆ. ಅಷ್ಟರಲ್ಲಿ ಎಕ್ಸಾಮ್ ಡೇಟೇ ಬಂದ್ಬಿಟ್ಟಿರುತ್ತೆ. ಏನು ಮಾಡೋ ಪರಿಸ್ಥಿತಿ ಇಲ್ಲ. ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇನೆ. ಈಗ ನಮ್ಮ ಟ್ಯೂಷನ್ ಹುಡುಗರಿಗೆ ಅನ್ನಿಸ್ಬೋದು, ಈ ಮೆಟೀರಿಯಲ್ ಎಲ್ಲಿತ್ತು ಅಂತ. ಈ ಮೆಟೀರಿಯಲ್ ಎಲ್ಲೂ ಇರ್ಲಿಲ್ಲಪ್ಪ. ತುಂಬಾ ಜನ ಇದ್ದಾರೆ, ಹುಡುಗರು ತುಂಬಾ ಜನ ಇದ್ದಾರೆ ಕ್ಲಾಸಸ್ಗೆ. ಇದು ಏನು PDF ಮೆಟೀರಿಯಲ್ ತಗೊಂಡಿರ್ತಕ್ಕಂಥವ್ರು. ಇದ್ಯಾವುದು ಅಂದ್ರೆ ಈಗ ಜಸ್ಟ್ ಬಂದಿದ್ದು, ನಾನೇ ರೆಡಿ ಮಾಡಿ ಕಳಿಸಿದ್ದು, ನನ್ನದೇ ಮೆಟೀರಿಯಲ್ ಇಂದ ನಾನೇ ರೆಡಿ ಮಾಡಿ ಕಳಿಸಿದ್ದು. ಜಸ್ಟ್ ಟೈಪ್ ಆಗಿ ಬಂದಿದ್ದನ್ನೇ ಬಿಡ್ತಾ ಇದ್ದೀನಿ ಅಷ್ಟೇನೆ. ಇನ್ನೂ ನನಗೆ ಫುಲ್ ಮೆಟೀರಿಯಲ್ ಬಂದಿಲ್ಲ. ಫುಲ್ ಮೆಟೀರಿಯಲ್ ಯಾವುದೇ ಕಾರಣಕ್ಕೂ ಬಂದಿಲ್ಲ. ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಬಂದಂತ ಮೆಟೀರಿಯಲ್ನ ಇಮಿಡಿಯೇಟ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ. PDF ಮೆಟೀರಿಯಲ್ ನಾನು ಸಕ್ಸಸ್ ಆಗಿ ಮಾರ್ಕ್ ಮಾಡಿರ್ತಕ್ಕಂಥ ಮೆಟೀರಿಯಲ್, ಅಷ್ಟು ಮೆಟೀರಿಯಲ್ ರೆಡಿ ಇದೆ. ಯಾರಿಗಾರ ಅವಶ್ಯಕತೆ ಇದೆ ತಗೊಂಡು ಓದಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಓಕೆ, ನೋಡ್ತಾ ಹೋಗೋಣ. ಬ್ಯಾಂಕ್ ಮತ್ತು ಗ್ರಾಹಕ, ಬ್ಯಾಂಕಿಂಗ್ ಅಂತ ಬಂದ್ರೆ ನೋಡ್ತಾ ಹೋಗೋಣ. ಫಸ್ಟ್ ಇವತ್ತಿನ ಸೆಗ್ಮೆಂಟ್ ಅಲ್ಲಿ ಪ್ರತಿ ಸೆಗ್ಮೆಂಟ್ ಅಲ್ಲೂ 2ರಿಂದ 3 ಮಾರ್ಕ್ಸ್ ಬರಲೇಬೇಕು. ಆ ರೀತಿ ಫ್ರೇಮ್ ಮಾಡಿದೀವಿ. 2ರಿಂದ 3 ಮಾರ್ಕ್ಸ್ ಕಂಪಲ್ಸರಿ ಬರಲೇಬೇಕು, ಆ ತರ ಫ್ರೇಮ್ ಮಾಡಿದೀವಿ. ಸೊ ಇದ್ರ ಮೇಲೆ ಕ್ವಶನ್ ಡೆಫಿನೆಟ್, ಅದರಲ್ಲಿ ಏನು ಅನುಮಾನ ಬೇಡ. ನೀವು ಎಷ್ಟು ಪೇಪರ್ಸ್ ಚೆಕ್ ಮಾಡ್ಕೋಬಹುದು, ಕಂಪಲ್ಸರಿ ಇದ್ದೇ ಇರುತ್ತೆ. ನೋಡ್ತಾ ಹೋಗೋಣ. ಬ್ಯಾಂಕಿಂಗ್ ಅಂದ್ರೆ ಏನು ನೋಡ್ತಾ ಹೋಗೋಣ. ಬ್ಯಾಂಕ್ ಮತ್ತು ಗ್ರಾಹಕರ ನಡುವಿನ ಸಂಬಂಧ ಏನು, ಬೇಸಿಕ್ ಇದು ಗೊತ್ತಿರಬೇಕು. ಬ್ಯಾಂಕಿಂಗ್ ಅಧಿನಿಯಮ BR ಆಕ್ಟ್ ಅಂತ ಬರುತ್ತೆ. 5BC ಮತ್ತು 6ನೇ ಪ್ರಕರಣಗಳ ಮೇಲೆಗೆ ಸಾಲ ನೀಡುವುದಕ್ಕೆ ಸಾರ್ವಜನಿಕರಿಂದ ಉಳಿತಾಯ ಖಾತೆ, ಚಾಲ್ತಿ ಖಾತೆ ಅಥವಾ ಸ್ಥಿರ ಠೇವಣಿಗಳನ್ನ ಸ್ವೀಕಾರ ಮಾಡ್ತಾರೆ. ಯಾರು? ಬ್ಯಾಂಕ್ನವರು ಸ್ವೀಕಾರ ಮಾಡ್ತಾರೆ. ಗ್ರಾಹಕರು ಸಪೋಸ್ ನಾನೇ ಹೋಗಿ ಕೇಳಿದಾಗ ಚೆಕ್ ಅಥವಾ ಬೇರೆ ವಿಧಾನದಿಂದ ಅಂದ್ರೆ ವಿತ್ಡ್ರಾಯಲ್ ಫಾರಂ ಮುಖಾಂತರ ಹಣವನ್ನ ವಾಪಸ್ ಕೊಡ್ತಾರೆ. ಈ ಕಾರ್ಯದಲ್ಲಿ ಪ್ರವೃತ್ತವಾದಂತಹ ಸಂಸ್ಥೆಗಳಿಗೆ ಬ್ಯಾಂಕುಗಳು ಅಂತ ಹೇಳ್ತೀವಿ. ಇವ್ರನ್ನ ಬ್ಯಾಂಕರ್ಸ್ ಅಂತಾನು ಕರಿತೀವಿ. ಇನ್ನು ಮುಂದಕ್ಕೆ ಇಂಪಾರ್ಟೆಂಟ್ ಸ್ಟಾರ್ಟ್ ಆಗುತ್ತೆ, ನೋಡ್ತಾ ಹೋಗೋಣ. ನೋಡ್ರಿ, ಇಲ್ಲಿ ನೋಡಿ. ಈ ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಡೆಫಿನೆಟ್ ಆಗಿ 1 ಇಲ್ಲ 2 ಬಂದೇ ಬರುತ್ತೆ, ಕಂಪಲ್ಸರಿ ಇರುತ್ತೆ. ನೋಡ್ತಾ ಹೋಗೋಣ. ಬ್ಯಾಂಕ್ ಠೇವಣಿ ಖಾತೆಗಳು, ಬ್ಯಾಂಕಿನಲ್ಲಿ ಠೇವಣಿ ಖಾತೆಗಳು ಅಂತ ಇರ್ತೀವಿ. ಬ್ಯಾಂಕ್ನಲ್ಲಿ ಏನಿರ್ತೀವಿ? ಠೇವಣಿ ಖಾತೆಗಳನ್ನ ಇಟ್ಟಿರ್ತೀವಿ. ಅವಾಗ ಗ್ರಾಹಕ ಮತ್ತು ಬ್ಯಾಂಕರ್ನ ನಡುವಿನ ಕಾನೂನಿನ ಸಂಬಂಧ ಏನು ಅಂತ ಕೇಳ್ತಾ ಇರ್ತಾರೆ. ಗ್ರಾಹಕ ಅಂದ್ರೆ ನಾನು, ಬ್ಯಾಂಕರ್ ಅಂದ್ರೆ ಯಾವುದೋ ಒಂದು ಬ್ಯಾಂಕು. ಈ ನಮ್ಮ ಮನೆ ಹತ್ರ ವಿಜಯ ಬ್ಯಾಂಕ್ ಇದೆ, ವಿಜಯ ಬ್ಯಾಂಕು, ಸರಿನಾ? ಒಂದು ಠೇವಣಿ ಇಟ್ಟಿರ್ತೀವಿ. ಠೇವಣಿ ಇಟ್ಟಿರ್ತೀವಿ. ಉಳಿತಾಯ ಖಾತೆ ಯಾವುದು? ಒಂದು ಠೇವಣಿ ಅಂದ್ರೆ ಹಣನ ಡೆಪಾಸಿಟ್ ಮಾಡಿರ್ತೀವಿ. ನಾನು ಡೆಪಾಸಿಟ್ ಮಾಡಿ ಒಂದು 5 ಲಕ್ಷ ಡೆಪಾಸಿಟ್ ಮಾಡಿರ್ತೀನಿ. ಅರ್ಥ ಆಗ್ತಾ ಇದೆಯಾ? ನಾನು 5 ಲಕ್ಷ ರೂಗಳನ್ನ ಇಲ್ಲಿ ಡೆಪಾಸಿಟ್ ಮಾಡಿರ್ತೀನಿ, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರ್ತೀನಿ. ಬ್ಯಾಂಕಲ್ಲಿ 5 ಲಕ್ಷ ರೂಪಾಯಿನ ಡೆಪಾಸಿಟ್ ಮಾಡಿ ಇಟ್ಟಿರ್ತೀನಿ, ನನ್ನ ಅಕೌಂಟಲ್ಲಿ ಇರುತ್ತೆ. ಸೊ ಅವಾಗ ಏನಪ್ಪಾ ಅಂದ್ರೆ ಸಾಲಿಗ ಅಂದ್ರೆ ನಾನು ನನ್ನ ಹಣವನ್ನ ಇಲ್ಲಿಟ್ಟಿರ್ತೀನಿ. ನಾನು ಸಾಲ ಕೊಟ್ಟವನಾಗ್ತೀನಿ, ಬ್ಯಾಂಕ್ನವರು ಸಾಲ ತೆಗೆದುಕೊಂಡವ್ರು ಆಗ್ತಾರೆ. ಬ್ಯಾಂಕ್ನವರಲ್ಲಿ ನಾನು ಇಟ್ಟಿರ್ತೀನಿ. ಯಾರಿಗೆ? ಠೇವಣಿ ಖಾತೆ ಸಂದರ್ಭದಲ್ಲಿ ನಾನು ಇಟ್ಟಿರೋನು, ಈ ವ್ಯಕ್ತಿ ಇಟ್ಟಿರ್ತಕ್ಕಂಥ ವ್ಯಕ್ತಿ ಗ್ರಾಹಕ 5 ಲಕ್ಷ ರೂಗಳನ್ನ ಇಟ್ಟಿರ್ತಾನೆ. ಅಂದ್ರೆ ಸಾಲಿಗ, ಇವನು ಸಾಲಗಾರ ಬ್ಯಾಂಕ್ ಆಗುತ್ತೆ.
ಸರಿಯಾದಂತ ಉತ್ತರ ಸಾಲಿಗ, ಸಾಲಗಾರ, ಬ್ಯಾಂಕ್. ಅರ್ಥ ಆಗ್ತಾ ಇದೆಯಾ? ಠೇವಣಿ ಖಾತೆ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಡೆಪಾಸಿಟ್ಸ್ ಇಟ್ಟಿರ್ತೀವಲ್ಲ, ಡೆಪಾಸಿಟ್ಸ್ 5 ಲಕ್ಷ ಡೆಪಾಸಿಟ್ ನಾನು ಇಟ್ಟಿದ್ದೀನಿ, ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಇದು ನಾನು ಗ್ರಾಹಕ, ಸರಿನಾ? ನಾನು 5 ಲಕ್ಷ ರೂಪಾಯಿಗಳನ್ನ ಠೇವಣಿ ಖಾತೆ ಮುಖಾಂತರ ಈ ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ವಿಜಯ ಬ್ಯಾಂಕು, ಇನ್ನೊಂದು ಬ್ಯಾಂಕು, ಯಾವುದು ಬ್ಯಾಂಕ್ ಆಫ್ ಬರೋಡದಲ್ಲೋ ಇಟ್ಟಿದ್ದೀನಿ. ಅಂದ್ರೆ ಸಾಲಿಗ ಸಾಲವನ್ನ ಕೊಟ್ಟವನು, ನಾನು ಬ್ಯಾಂಕಿಗೆ ಸಾಲವನ್ನ ಕೊಟ್ಟಿರ್ತೀನಿ. ಸಾಲಗಾರ ಯಾರು? ಬ್ಯಾಂಕ್ ಆಗಿರ್ತಾರೆ. ಅರ್ಥ ಆಯ್ತಲ್ಲ? ಇದು ಆನ್ಸರ್. ಸಾಲಿಗ ಮತ್ತು ಸಾಲಗಾರ. ಗ್ರಾಹಕ ಸಾಲಿಗ ಆಗ್ತಾನೆ, ಬ್ಯಾಂಕರು ಸಾಲಗಾರ ಆಗ್ತಾನೆ ಠೇವಣಿ ಖಾತೆಗಳ ಸಂದರ್ಭದಲ್ಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸಾಲ ಖಾತೆಗಳ ಸಂದರ್ಭದಲ್ಲಿ. ನೆಕ್ಸ್ಟ್ ಎರಡನೇದು ಸಾಲ ಖಾತೆ. ಇಲ್ಲೇ ನೋಡ್ರಿ, ಬ್ಯಾಂಕ್ ಸಾಲ ಖಾತೆಗಳ ಸಂದರ್ಭದಲ್ಲಿ ಗ್ರಾಹಕ ಮತ್ತು ಬ್ಯಾಂಕರ್ನ ನಡುವಿನ ಕಾನೂನಿನ ಸಂಬಂಧವು ಏನಾಗಿರುತ್ತೆ? ಸಾಲ ಖಾತೆ. ನಾನೇ 5 ಲಕ್ಷ ಸಾಲ ತಗೊಂಡಿರ್ತೀನಿ. ಎಲ್ಲಿಂದ ತಗೊಂಡಿರ್ತೀನಿ? ಬ್ಯಾಂಕಿಂದ ತಗೊಂಡಿರ್ತೀನಿ. 5 ಲಕ್ಷ ಸಾಲ ತಗೊಂಡಿರ್ತೀನಿ. ಅರ್ಥ ಆಗ್ತಾ ಇದೆಯಾ? 5 ಲಕ್ಷ ಸಾಲ ಖಾತೆ. ನನ್ನ ಹತ್ರ ಈಗ ಒಂದು ಸಾಲ ತಗೊಂಡಿರ್ತಕ್ಕಂಥ ಒಂದು ಖಾತೆ ಇದೆ. ಎಲ್ಲಿಂದ ತಗೊಂಡಿರ್ತೀನಿ? ಬ್ಯಾಂಕಿಂದ. ಎಷ್ಟು ಲಕ್ಷ ತಗೊಂಡಿರ್ತೀನಿ? 5 ಲಕ್ಷ ಸಾಲ ತಗೊಂಡಿರ್ತೀನಿ. ಸಾಲ ನೀಡುವವರು ಬ್ಯಾಂಕು, ಸಾಲ ಪಡ್ಕೊಂಡಿರ್ತಕ್ಕಂಥವನು ನಾನು ಗ್ರಾಹಕ. ಅರ್ಥ ಆಗ್ತಿದೆಯಾ? ನಾನು ಸಾಲಗಾರ, ಇವನು ಸಾಲಿಗ ಆಗ್ತಾನೆ. ಇಲ್ಲಿ ನೋಡ್ರಿ, ಸಾಲ ಖಾತೆಗಳ ಸಂದರ್ಭ. ಸಾಲ ಖಾತೆ, ಸಾಲ ತಗೊಂಡಿರ್ತಕ್ಕಂಥ ವ್ಯಕ್ತಿ ಇಲ್ಲಿದೆ ನೋಡಿ. ಈ ವ್ಯಕ್ತಿ ಸಾಲ ತಗೊಂಡಿರ್ತಾನೆ. ಸೊ ಗ್ರಾಹಕ ಯಾರು? ಸಾಲಗಾರ ಆಗ್ತಾನೆ. ಗ್ರಾಹಕ ಸಾಲಗಾರ ಆಗ್ತಾನೆ. ಬ್ಯಾಂಕ್ ಸಾಲ ಕೊಟ್ಟಿರ್ತಕ್ಕಂಥವನು ಸಾಲಿಗ, ಇವನು ಸಾಲಿಗ. ಅರ್ಥ ಆಗ್ತಾ ಇದೆಯಾ? ಇದು ಈ ತರ ಜ್ಞಾಪನಕ್ಕೆ ಇಟ್ಕೋಬೇಕು. ಇದು ಜ್ಞಾಪನಕ್ಕೆ ಇಟ್ಕೋಬೇಕು. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಎಕ್ಸಾಮಿನೇಷನ್ ಯಾವುದೇ ಕಾರಣ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಕಂಪಲ್ಸರಿ ಕ್ವಶನ್ಸ್ ಇರ್ತವೆ. ನೆಕ್ಸ್ಟ್ ಲಾಕರ್ಗಳ ಸಂದರ್ಭದಲ್ಲಿ. ಬ್ಯಾಂಕ್ ಲಾಕರ್ಗಳ ಸಂದರ್ಭದಲ್ಲಿ ಬ್ಯಾಂಕರ್ ಮತ್ತು ಗ್ರಾಹಕರ ನಡುವಿನ ಕಾನೂನಿನ ಸಂಬಂಧ ಏನಾಗಿರುತ್ತೆ? ಬ್ಯಾಂಕ್ ಲಾಕರ್ ಬರುತ್ತಲ್ವಾ? ಬ್ಯಾಂಕ್ ಲಾಕರ್ಗಳನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಜುವೆಲ್ಸ್ಗಳನ್ನ ಇಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಯಾರ ಜುವೆಲ್ಸು? ಈ ಮನುಷ್ಯನ ಜುವೆಲ್ಸು. ಈ ಮನುಷ್ಯನ ಜುವೆಲ್ಸ್ನ ಇಡಲಿಕ್ಕೆ. ಈ ಮನುಷ್ಯನ ಹತ್ರ ಜುವೆಲ್ಸ್ ಇದೆ, ಈತ ಗ್ರಾಹಕ. ಇವನೇನ್ ಮಾಡ್ತಾನೆ? ಲಾಕರ್ನ ತಗೋತಾನೆ. ಬ್ಯಾಂಕ್ ಅಲ್ಲಿ ಲಾಕರ್ ತಗೋತಾನೆ. ಎಲ್ಲಿರುತ್ತೆ ಲಾಕರು? ಬ್ಯಾಂಕ್ ಅಲ್ಲಿ ಇರುತ್ತೆ. ಈ ಜುವೆಲ್ಸ್ ಬ್ಯಾಂಕ್ ಒಳಗಡೆ ಹೋಗುತ್ತೆ, ಕೂತ್ಕೊಳ್ಳುತ್ತೆ. ಇಲ್ಲಿ ಏನೋ ಒಂದು ಡೆಪಾಸಿಟ್, ಒಂದು ಲಾಕರ್ ಇರುತ್ತೆ, ಲಾಕರ್ ಅಲ್ಲಿ ಕೂತ್ಕೊಳುತ್ತೆ. ಅಂದ್ರೆ ಬಾಡಿಗೆದಾರ ಇವನು ಬಾಡಿಗೆದಾರ. ಇದು ಬಾಡಿಗೆ ಕೊಟ್ಟವ, ಇವನು ಬಾಡಿಗೆನ ಕೊಟ್ಟವ. ಇಲ್ಲಿ ಇಟ್ಟಿರ್ತೀವಿ ನಾವು, ಎಲ್ಲಿಟ್ಟಿರ್ತೀವಿ? ಇಲ್ಲೊಂದು ಸ್ಪೇಸ್ ಮಾಡಿ ಇಲ್ಲಿ ಇಟ್ಟಿರ್ತೀವಿ. ಸೊ ಬಾಡಿಗೆ ಕೊಟ್ಟವ ಇವನು. ಅರ್ಥ ಆಗ್ತಾ ಇದೆಯಾ? ಆನ್ಸರ್ ಇಲ್ಲೇ ಇದೆ ನೋಡ್ರಿ. ಬ್ಯಾಂಕ್ ಲಾಕರ್ಗಳ ಸಂದರ್ಭದಲ್ಲಿ ಬ್ಯಾಂಕರ್ ಏನಾಗಿರ್ತಾನಪ್ಪ ಅಂದ್ರೆ ಬಾಡಿಗೆ ಕೊಟ್ಟವ ಆಗಿರ್ತಾನೆ. ಬಾಡಿಗೆ ಕೊಟ್ಟಿರ್ತಕ್ಕಂಥವ್ನು ಇವನು. ಯಾರು? ನಿಮ್ಮ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಜುವೆಲ್ಸ್ ಅನ್ನ ತೆಗೆದುಕೊಂಡೋಗಿ ಬ್ಯಾಂಕ್ ಅಲ್ಲಿ ಒಂದು ಜಾಗದಲ್ಲಿ ಇಟ್ಟಿರ್ತೀವಿ. ಇದು ಬಾಡಿಗೆ ತಗೊಂಡಿರ್ತೀವಿ. ಈ ಸ್ಪೇಸ್ ನ ಬಾಡಿಗೆ ತಗೊಂಡಿರ್ತೀವಿ. ಒಳಗಡೆ ಒಂದು ಲಾಕರ್ ನ ಬಾಡಿಗೆ ತಗೊಂಡಿರ್ತೀವಿ, ಇಟ್ಟಿರ್ತೀವಿ. ಸೊ ಬಾಡಿಗೆಗೆ ಕೊಟ್ಟವ ಬ್ಯಾಂಕರ್ ಮತ್ತು ಬಾಡಿಗೆದಾರ ಇವನು ಇಟ್ಟಿರ್ತಕ್ಕಂಥ ವ್ಯಕ್ತಿ. ಜುವೆಲ್ಸ್ ಗಳನ್ನ ಇಟ್ಟಿರ್ತಕ್ಕಂಥ ವ್ಯಕ್ತಿ. ಅರ್ಥ ಆಗ್ತಾ ಇದೆಯಾ? ಅಲ್ಲಿಗೆ ಬ್ಯಾಂಕರು ಬಾಡಿಗೆ ಕೊಟ್ಟಿರ್ತಕ್ಕಂಥವನು, ಗ್ರಾಹಕ ಬಾಡಿಗೆದಾರ ಆಗ್ತಾನೆ. ಸಿಂಪಲ್. ನೆಕ್ಸ್ಟ್ ಚೆಕ್ಕುಗಳ ವಸೂಲಾತಿಯ ಸಂದರ್ಭದಲ್ಲಿ. ಒಂದು ಚೆಕ್ ಇದೆ, ಇದೊಂದು ಚೆಕ್ ಇದೆ, ಹೌದಾ? ಚೆಕ್ ಇದೆ. ಚೆಕ್ ಅನ್ನ ಬರೆಯುವಂತವನು ಯಾರು? ಗ್ರಾಹಕನ ಹತ್ರ ಚೆಕ್ ಇರುತ್ತೆ. ಯಾರ ಹತ್ರ ಚೆಕ್ ಇರುತ್ತೆ? ಗ್ರಾಹಕನ ಒಂದು ಅಕೌಂಟ್ ತೆಗೆದಿರ್ತಾನೆ. ಅಕೌಂಟ್ ಹೋಲ್ಡರು ಇವನಾಗಿರ್ತಾನೆ. ಯಾರು? ಗ್ರಾಹಕ ಆಗಿರ್ತಾನೆ. ಇವನ ಹತ್ರ ಚೆಕ್ ಇರುತ್ತೆ. ಈ ಚೆಕ್ ನ ಬರೀತಾನೆ, ಫುಲ್ ಫಿಲ್ಅಪ್ ಮಾಡ್ತಾನೆ, ತಗೊಂಡೋಗಿ ಬ್ಯಾಂಕಿಗೆ ತೆಗೆದುಕೊಂಡೋಗಿ ಕೊಡ್ತಾನೆ. ಬ್ಯಾಂಕ್ನವರು ಹಣ ಕೊಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಅಲ್ಲಿಗೆ ಚೆಕ್ ಅನ್ನ ಬರೆಯುವ ಅಧಿಕಾರ ಇರ್ತಕ್ಕಂಥದ್ದು ಈ ಮನುಷ್ಯನ್ಗೆ. ಚೆಕ್ ಅನ್ನ ಬರೆಯುವ ಅಧಿಕಾರ ಯಾರಿಗಿರುತ್ತೆ? ಚೆಕ್ ನಿಮ್ಮನೇಲಿ ಚೆಕ್ ಮಾಡ್ಕೊಳ್ರಿ, ನಿಮ್ಮ ಹತ್ರ ಚೆಕ್ ಇರುತ್ತೆ. ಚೆಕ್ ಅನ್ನ ಬರೆಯುವ ಅಧಿಕಾರ ಇರ್ತಕ್ಕಂಥದ್ದು ಗ್ರಾಹಕನಿಗೆ ಮಾತ್ರ ಅಂದ್ರೆ ಗ್ರಾಹಕ ಪ್ರಧಾನ ಆಗ್ತಾನೆ. ಗ್ರಾಹಕ ಚೆಕ್ ನ ಬರೀತಾನೆ, ತಗೊಂಡೋಗಿ ಕೊಡ್ತಾನೆ. ಇಲ್ಲಿ ಬ್ಯಾಂಕು ಕೇವಲ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತೆ. ದುಡ್ಡು ಕೊಡ್ತಕ್ಕಂಥ, ಚೆಕ್ ಇಸ್ಕೊಳ್ಳುತ್ತೆ, ದುಡ್ಡು ಕೊಡ್ತಕ್ಕಂಥ ಏಜೆಂಟ್ ಆಗಿ ಬ್ಯಾಂಕು ಅಷ್ಟು ಮಾತ್ರ ಕಾರ್ಯನಿರ್ವಹಿಸುತ್ತೆ, ಅಷ್ಟು ಮಾತ್ರ ಕರ್ತವ್ಯ ನಿರ್ವಹಿಸುತ್ತೆ. ಅಲ್ಲಿಗೆ ವಸೂಲಾತಿ, ಚೆಕ್ಕುಗಳ ವಸೂಲಾತಿ. ಚೆಕ್ ಅನ್ನ ಬರೀತಾನೆ, ಚೆಕ್ ನ ತಗೊಂಡೋಗಿ ಕೊಡ್ತಾನೆ ಅಂದ್ರೆ ಗ್ರಾಹಕ ಅಲ್ಲಿ ಪ್ರಧಾನ ಆಗ್ತಾನೆ. ಚೆಕ್ ಯಾರ ಕೈಲಿರುತ್ತೆ? ಗ್ರಾಹಕನ ಕೈಲಿರುತ್ತೆ. ಚೆಕ್ ಯಾರ ಕೈಲಿರುತ್ತೆ? ಗ್ರಾಹಕ ಅಂದ್ರೆ ಪ್ರಧಾನ, ಇವನೇ ಪ್ರಧಾನ. ಚೆಕ್ ಬರೆಯೋನೇ ಪ್ರಧಾನ ಆಗಿರ್ತಾನೆ. ಬ್ಯಾಂಕರ್ ಕೇವಲ ಏಜೆಂಟ್ ಆಗಿರ್ತಾನೆ, ದುಡ್ಡು ಕೊಡ್ತಕ್ಕಂಥ ಒಂದು ಏಜೆಂಟ್ ಆಗಿರ್ತಾನೆ. ಅರ್ಥ ಆಗ್ತಾ ಇದೆಯಲ್ಲ? ಇಲ್ಲಿಗೆ ಈ ಕಾನ್ಸೆಪ್ಟ್ ಎಂಡ್ ಮಾಡ್ತೀನಿ. ಈ ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. 100% ಬರುವಂತ ಜಾಗ. ಯಾರು ಮಿಸ್ ಮಾಡ್ಕೋಬೇಡಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡ್ತಾ ಇರೋದು. ಮೆಟೀರಿಯಲ್ ನನ್ನ ಕೈಗೆ ಇನ್ನೂ ಬಂದಿಲ್ಲ.
ಯಾವ ಮೆಟೀರಿಯಲ್ ಪ್ರಿಂಟೆಡ್ ಮೆಟೀರಿಯಲ್ ಬಂದಿಲ್ಲ. ನಾನು ಮಾರ್ಕ್ ಮಾಡಿರ್ತಕ್ಕಂಥ, ನಾನು ಓದಿ ಮಾರ್ಕ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಅಷ್ಟು ಇದೆ. ಯಾರಿಗಾದ್ರು ಅವಶ್ಯಕತೆ ಇದ್ರೆ ಇಮಿಡಿಯೇಟ್ಲಿ ನನ್ನ ನಂಬರ್ಗೆ ಮೆಸೇಜ್ ಮಾಡಿ ಕಳಿಸ್ಕೊಡ್ತೀನಿ. ಬೈಲಹೊಂಗಲ ಇದೆ, ಕೊಡಗು ಇದೆ, ಚಿಕ್ಕಮಗಳೂರು ಇದೆ, ಯಾರು ಬೇಕಾದ್ರೂ ಹೇಳಿ ಕಳಿಸ್ಕೊಡ್ತೀನಿ. ಮೆಟೀರಿಯಲ್ ಅಥೆಂಟಿಕೇಟೆಡ್ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ. ನಾಳೆ ಮತ್ತೆ ಸಂಜೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಆಗುತ್ತೆ, ಮಿಸ್ ಮಾಡಬೇಡಿ ನೋಡಿ.